ನೋಡಿ ನೀವು ಯಾರು ಕೂಡ ಈ ಥರದ ಕೆತ್ತನೆ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಹಂಪಿಗೆ ಬಂದಿರೋರು ಮಾತ್ರ ನೋಡಿರ್ಬೋದು. ನೋಡಿ ಆ ಕೆತ್ತನೆ ಯಾವ ರೀತಿ ಇದೆ ಅಂದ್ರೆ ತುಂಬಾ ಸಖತ್ತಾಗೈತೆ. ನಮ್ಗಂತೂ ತುಂಬಾ ತುಂಬಾ ನೋಡಿ ಖುಷಿ ಆಯ್ತು. ಅದು ಈಗ್ಲೀಗ್ ಬಂದು ಈ ತರ ಪ್ಲೇಸ್‌ಗೆ ಬಂದು ಯಾರಪ್ಪ ಅದು ಕೆತ್ತನೆ ಮಾಡಿದ್ದು? ಶ್ರೀ ರಂಗನಾಥ ಸ್ವಾಮಿ ಕೆತ್ತನೆ ನೋಡ್ತಿರ್ಬೋದು ನೋಡಿ ತೋರಿಸ್ಕೊಡ್ತೀನಿ ನಿಮ್ಗೆ ಅದು ಯಾವ ರೀತಿ ಇದೆ ಬನ್ನಿ. ಮಾತ್ರ ನಮ್ಗಂತೂ ನೋಡಿ ನೋಡಿದ್ರಾ? ನೋಡಿ ಈ ತರ ಕೆತ್ತನೆ ಯಾರಪ್ಪ ಈ ತರ ಕೆತ್ತನೆ ಮಾಡಿರೋದು ನೋಡಿ ಯಾವ ರೀತಿ ಇದೆ ಅಂದ್ರೆ ಇದು ಹೈಡಿಂಗ್ ಆಗ್ಬಿಟ್ಟಿದೆ ಪ್ಲೇಸು. ಇದೆಲ್ಲಾನು ಕೂಡ ನಮ್ಮ ಸರ್ಕಾರ ಆಗ್ಲಿ ಇಲ್ಲಿ ಪೌರಾಣಿಕ ಇಲಾಖೆ ಆಗ್ಲಿ ಇದಕ್ಕೊಂದು ದಾರಿ ಮಾಡ್ಕೊಡ್ಬೇಕು. ಇದೊಂದು ಶಿಲೆ ನೋಡಿ ಇದು ಕಲ್ಲು ಮೇಲೆ ಕೆತ್ತಿದಾರೆ ಅಂದ್ರೆ ಯಾವ ರೀತಿ ಇದೆ ಅಂದ್ರೆ ನೋಡಿ ಅದು ಕೂಡ ಇದಕ್ಕೆ ಬಂದು ಪೂಜೆಗಳನ್ನ ಮಾಡ್ತಾರೆ ನೋಡಿ. ಸಖತ್ತಾಗಿ ಕೆತ್ತಿದ್ದಾರೆ ಮಾತ್ರ. ಇದೇನು ಹಳೆಗನ್ನಡ ಬರ್ದಿದ್ದಾರೆ ಬಟ್ ನಮಗಂತ ಅರ್ಥ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಓದಕ್ಕೆ. ಯಾವಾಗ ಎಷ್ಟನೇ ಇಸ್ವಿಲಿ ಬರ್ದಿದ್ದಾರೆ ಎಷ್ಟನೇ ಇಸ್ವಿಲಿ ಕೆತ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಪ್ಲೇಸು ಈ ತರ ಬಂಡೆಕಲ್ಲು ಈ ತರ ಜಾಗ ಇಲ್ಲಿ ಬಂದು ಈ ತರ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ಆದ್ರೂ ಗ್ರೇಟ್‌ಫುಲ್. ನಮ್ಮ ಆಗಿನ ಕಾಲದವ್ರು ಎಷ್ಟು ಮುಂದುವರೆದಿದ್ರು, ಎಷ್ಟು ಟೆಕ್ನಾಲಜಿ ಇತ್ತು ಅನ್ನೋದು ಇಲ್ಲೇ ಗೊತ್ತಾಗ್ತೈತೆ ನೋಡಿ. ಯಾವ ರೀತಿ ಕಲ್ಲುಗಳಿದೆ ಇಲ್ಲಿಂದ ನಡ್ಕೋಗ್ತಿದ್ವಿ ಮುಂದೆ ಹೋಗ್ತಿದ್ವಿ ಅದು ನೋಡ್ಕೊಂಡು. ಮುಂದೆ ಇನ್ನೂ ಏನೇನಿದೆ ಗೊತ್ತಿಲ್ಲ ನಮಗಂತೂ ಇಲ್ಲೆಲ್ಲ. ಬಟ್ ಈಗ ನೋಡಿ ಕಲ್ಲುಗಳು ನೋಡಿ ಎಷ್ಟೊಂದು ಕಲ್ಲುಗಳಿದೆ. ಯಪ್ಪಾ ದೇವ್ರೇ! ಇಲ್ಲೆಲ್ಲ ಯಾರಪ್ಪ ಬಂದು ಕೆತ್ತಿದರೋ? ಅಯ್ಯೋ ಅಯ್ಯೋ ನೋಡಿ ಇಲ್ಲೆಲ್ಲ ಕುಳಿ ಹೊಡೆದಿರೋದು. ಅಲ್ಲಿಗೆ ಯಾವುದೇ ಥರದ ಇಲ್ಲಿಗೆ ಬಸ್ ಆಗಲಿ ವೆಹಿಕಲ್ ಆಗಲಿ ಹೋಗಲ್ಲ, ನಡ್ಕೊಂಡೇ ಹೋಗ್ಬೇಕು. ಬಂದರೆ ಅಲ್ಲಿ ವಾಟರ್ ಒಳಗಡೆ ರಿವರ್ ಒಳಗಡೆ ಬೋಟಲ್ಲಿ ಬರ್ಬೋದು ಅಷ್ಟೇ ಈ ಪ್ಲೇಸ್‌ಗೆ ಬರಬೇಕಂದ್ರೆ. ನೋಡಿ ಎಲ್ಲ ಕುಳಿ ಹೊಡೆದಿದೆ ನೋಡಿ ಬಂಡೆಕಲ್ ಮೇಲೆಲ್ಲ ಹೊಡೆದಿದ್ದಾರೆ. ಯಾವ ರೀತಿ ಹೊಡೆದಿದೆ ಅದೆಲ್ಲ ಕೆತ್ತನೆ ಮಾಡೋಕ್ಕೆ. ಆದರೂ ಕೂಡ ನಮ್ಮ ಹಿರಿಯರು ಬರೀ ಕೈಯಲ್ಲೇ ಕೆತ್ತನೆ ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ಮೆಚ್ಚಬೇಕು. ಗ್ರೇಟ್‌ಫುಲ್ ಅಲ್ವಾ? ಒಂದು ಕಮೆಂಟ್ ಹಾಕಿ.